ಇಸ್ಲಾಮಾಬಾದ್ ಮತ್ತು ಲಾಹೋರ್ನಲ್ಲಿ ಯುದ್ಧ ಸೈರನುಗಳು ಮೊಳಗಿವೆ. ಲಾಹೋರ್ನ ವಾಲ್ಟನ್ ಏರ್ ಬೇಸ್ ಮೇಲೆ ಇದನ್ನು ನಾವು ಒಪ್ಕೊಂಡಿದ್ದೀವಿ. ಏರ್ ಬೇಸ್ನ ಮೇಲೆ ದಾಳಿಯನ್ನು ಮಾಡಲಾಗಿದೆ. UAV ಅಂದರೆ ಡ್ರೋನ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಮಾನವರಹಿತ ವೈಮಾನಿಕ ವಾಹನ ಡ್ರೋನ್ ದಾಳಿಯಾಗಿರುವಂಥದ್ದು ಲಾಹೋರ್ನ ವಾಲ್ಟನ್ ರೋಡ್ ಏರ್ ಬೇಸ್ ಮೇಲೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ನ್ಯೂಟ್ರಲೈಸ್ಡ್, ನಿಷ್ಕ್ರಿಯಗೊಳಿಸಿದ್ದೀವಿ. ಪ್ರಯೋಜನಕ್ಕೆ ಬಾರದ ಹಾಗೆ ಮಾಡಿದ್ದೀವಿ, ನಾವು ಧ್ವಂಸಗೊಳಿಸಿದ್ದೀವಿ. ಅದನ್ನು ರಿಪೇರಿ ಮಾಡದ ಹೊರತು ಅವರಿಗೆ ಅಲ್ಲಿವರೆಗೆ ಪಾಕಿಸ್ತಾನದ ವಾಯುಸೇನೆಗೆ ಅದರಿಂದ ಲಾಭ ಆಗಲ್ಲ. ಇದು ಲಾಹೋರ್ನ ದೃಶ್ಯ ಏನು ನೋಡ್ತಾ ಇದ್ದೀರಿ, ಅದು ಸೈರನುಗಳು. ಒಂದು ರೀತಿ ಪಾಕಿಸ್ತಾನದಲ್ಲಿ ಈ ದೃಶ್ಯಗಳನ್ನು ಗಮನಿಸ್ತಿದ್ದಾಗಲೆಲ್ಲ ಒಂದು ರೀತಿಯಾದಂತಹ ಸ್ಮಶಾನ ಮೌನ ಇದೆ. ಅವರಿಗೆ ಆತಂಕಗಳಿದೆ, ಅಲ್ಲಿನ ಜನಕ್ಕೆ ಆತಂಕಗಳಿದೆ. ಆಗಿಬಿಡುತ್ತೆ ಅಂಥೇಳಿ, ಎಲ್ಲಿ ದಾಳಿ ಆಗುತ್ತೋ ಏನು ಅಂಥೇಳಿ ಆತಂಕದಲ್ಲಿದ್ದಾರೆ ಪಾಕಿಸ್ತಾನದ ಜನ. ಲಾಹೋರ್ನ ವಾಲ್ಟನ್ ರೋಡ್ನಲ್ಲಿರುವಂತಹ ಏರ್ ಡಿಫೆನ್ಸ್ ವ್ಯವಸ್ಥೆಯ ಮೇಲೆ ನಾವು ಇವತ್ತು ದಾಳಿಯನ್ನು ಮಾಡಿದ್ದೀವಿ, ಅಧಿಕೃತವಾಗಿ ಒಪ್ಕೊಂಡಿದ್ದೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ.